ಎಲ್ಲರಿಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಮೆಸೇಜ್ ಸಹ ಇರುತ್ತೆ. ಸೊ ನಿಮ್ಮ ಪರ್ಸನ್ ನ ನೀವು ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ರೆಸನೇಟ್ ಆಗುತ್ತೆ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಬ್ಲಾಕ್ ಟರ್ಮಲಿನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕಾರ್ಡ್ಸ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್. ಗೈಸ್, ಯಾರೆಲ್ಲ ಬ್ಲಾಕ್ ಟರ್ಮಲಿನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಫಸ್ಟ್ ಲವ್ ನೋಟ್ಸ್ ನ ಓಪನ್ ಮಾಡಿ ಆಮೇಲೆ ಏಂಜಲ್ಸ್ ಗೈಡೆನ್ಸ್ ನ ನೋಡೋಣ. ಓಕೆ, ಸೊ ಫಸ್ಟ್ ಮೆಸೇಜ್, ಡೋಂಟ್ ಫರ್ಗೆಟ್ ಟು ಸ್ಮೈಲ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ನಗುನ ನೋಡಕ್ಕೆ ಬಯಸ್ತಾರೆ, ಖುಷಿಯಾಗಿರೋದನ್ನ ಅವರು ಬಯಸ್ತಾರೆ. ಸೊ ಹೇಳ್ತಾ ಇದ್ದಾರೆ, ನೀನು ಸ್ಮೈಲ್ ಮಾಡೋದನ್ನ, ನಗೋದನ್ನ, ಖುಷಿಯಾಗಿರೋದನ್ನ ದಯವಿಟ್ಟು ಮರೆಯೋದಿಕ್ಕೆ ಹೋಗ್ಬೇಡ. ಸೊ ಡೋಂಟ್ ಫರ್ಗೆಟ್ ಟು ಸ್ಮೈಲ್. ಸೊ ಎಲ್ಲೋ ಒಂದು ಕಡೆ ನೀವು ತುಂಬಾ ಬೇಜಾರಲ್ಲಿದ್ದೀರಾ ಅಥವಾ ಸ್ಯಾಡ್ ಅಲ್ಲಿದ್ದೀರಾ ಅಂದ್ರೆ ಐ ಥಿಂಕ್ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ರೆ ಸ್ಮೈಲ್ ಮಾಡಿ, ಖುಷಿಯಾಗಿರು, ಏನೂ ಆಗಲ್ಲ, ಇದು ಹೇಳ್ತಾ ಇದಾರೆ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ಐ ಲವ್ ಯು ಮೋರ್ ಈಚ್ ಡೇ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಸೋ ಮಚ್ ಇನ್ ಲವ್ ವಿತ್ ಯು ಅಂತ ನಾನು ಹೇಳ್ಬೋದು. ಸೊ ಇವರು ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ, ತುಂಬಾ ಲವ್ ಮಾಡ್ತಾರೆ, ಕೇರ್ ಮಾಡ್ತಾರೆ. ಪ್ರತಿದಿನ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಇದೆ, ಲವ್ ಹೆಚ್ಚಾಗ್ತಾ ಇದೆ. ಅದನ್ನ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ. ಐ ಲವ್ ಯು ಮೋರ್ ಈಚ್ ಡೇ. ಪ್ರತಿ ಸತಿನೂ ಕೂಡ ನಿನ್ನ ಮೇಲೆ ನನಗೆ ಪ್ರೀತಿ ಹೆಚ್ಚಾಗ್ತಾ ಇದೆ, ಗೌರವ ಹೆಚ್ಚಾಗ್ತಾ ಇದೆ. ಇದು ಇಲ್ಲಿ ನಿಮ್ಮ ವ್ಯಕ್ತಿಯಿಂದ ಬರ್ತಿರೋಂತ ಮೆಸೇಜ್. ಓಕೆ, ವಾವ್, ಆರ್ ಯು ಥಿಂಕಿಂಗ್ ಅಬೌಟ್ ಮೀ? ಸೊ ಇವಾಗ ನೀನು ನನ್ನ ಬಗ್ಗೆ ಯೋಚಿಸ್ತಾ ಇದೆಯಾ, ಥಿಂಕ್ ಮಾಡ್ತಾ ಇದೆಯಾ, ಯೋಚನೆ ಮಾಡ್ತಾ ಇದೆಯಾ? ಸೊ ಈ ಒಂದು ಕ್ಷಣದಲ್ಲಿ ಈ ಒಂದು ವ್ಯಕ್ತಿ ನಿಮ್ಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ನೀನು ನನ್ನ ಬಗ್ಗೆ ಈ ಒಂದು ಕ್ಷಣದಲ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ಯೋಚಿಸ್ತಾ ಇದೆಯಾ, ಥಿಂಕ್ ಮಾಡ್ತಾ ಇದೆಯಾ ಅಂತ. ಓಕೆ, ಸೊ ನೆಕ್ಸ್ಟ್, ದಿಸ್ ಈಸ್ ಅ ಡೆಸ್ಟಿನ್ಡ್ ಪಾರ್ಟ್ನರ್ಶಿಪ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನೀವಿಬ್ರು ಡೆಸ್ಟಿನಿಯಲ್ಲಿ ಇರುವಂತ ಒಂದು ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಸೊ ನಿಮ್ಮ ಇಬ್ಬರ ರಿಲೇಶನ್ಶಿಪ್, ನಿಮ್ಮಿಬ್ಬರ ಸಂಬಂಧ ಆಲ್ರೆಡಿ ವಿಧಿಯಲ್ಲಿ ಬರೆದಿದೆ, ಸ್ಟಾರ್ಸ್ ಅಲ್ಲಿ ಬರೆದಿದೆ. ನೀವಿಬ್ರು ಒಟ್ಟಿಗೆ ಇರಬೇಕು, ಸಂತೋಷವಾಗಿ ಇರಬೇಕು, ಹಸ್ಬೆಂಡ್ ಅಂಡ್ ವೈಫ್ ಆಗಬೇಕು ಅಥವಾ ಲವರ್ಸ್ ಆಗಬೇಕು, ಸೋಲ್ಮೇಟ್, ಟ್ವಿನ್ ಫ್ಲೇಮ್ಸ್, ಇದೆಲ್ಲಾನು ಕೂಡ ಆಲ್ರೆಡಿ ವಿಧಿನಲ್ಲಿ ಬರೆದು ಬಿಟ್ಟಿದ್ದಾರೆ ದೇವರು ಅನ್ನೋದು ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಬ್ಯೂಟಿಫುಲ್. ಸೊ ನೆಕ್ಸ್ಟ್, ಸಾರಿ ಐ ಆಮ್ ನಾಟ್ ದೇರ್ ಟುಡೇ ಮೈ ಲವ್ ಅಂತ ಬರ್ತಾ ಇದೆ. ಸೊ ನನ್ನ ಕ್ಷಮಿಸ್ಬಿಡಿ, ಇವತ್ತಿನ ದಿನ ನಾನು ನಿಮ್ಮ ಜೊತೆಗೆ ಇಲ್ಲ. ಐ ಆಮ್ ರಿಯಲಿ ಸಾರಿ. ಸೊ ಈ ಒಂದು ಕ್ಷಣದಲ್ಲಿ, ಈ ಒಂದು ಮೊಮೆಂಟ್ ಅಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ನಿಮ್ಮ ಲೈಫ್ ಅಲ್ಲಿ ಇಲ್ಲ ಅಂತ ಅಂದ್ರೆ ನಿಮಗೆ ಸಾರಿ ಹೇಳ್ತಾ ಇದ್ದಾರೆ. ನಾನು ನಿಮ್ಮ ಜೊತೆಗೆ ಇವತ್ತಿನ ದಿವಸ ಇಲ್ಲ, ಐ ಆಮ್ ರಿಯಲಿ ಸಾರಿ ಅಬೌಟ್ ದಟ್. ಇದಕ್ಕೆ ನಿಮ್ಮ ವ್ಯಕ್ತಿ ಸಾರಿ ಕೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಐ ಮಿಸ್ ಯು ಲಾರ್ಡ್ಸ್ ಅಂತ ಬರ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ ಅಂಡ್ ನಿಮ್ಮನ್ನ ನೆನ್ಪ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನ ಬಿಟ್ಟಿಡೋದಕ್ಕಾಗ್ತಾ ಇಲ್ಲ, ದೂರ ಇರೋದಕ್ಕಾಗ್ತಾ ಇಲ್ಲ. ಸೊ ದಿಸ್ ಪರ್ಸನ್ ಇಸ್ ರಿಯಲಿ ಟ್ರೈಂಗ್ ಟು ಬಿ ವೆರಿ ಹ್ಯಾಪಿ ವಿತ್ ಯು, ಬಟ್ ಇರೋದಕ್ಕಾಗ್ತಾ ಇಲ್ಲ. ಐ ಮಿಸ್ ಯು ಅಂತ ಹೇಳ್ತಾ ಇದ್ರೆ ಮೇ ಬಿ ನೀವಿಬ್ರು ದೂರ ಇರ್ಬೋದು, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು, ಆನ್ ಅಂಡ್ ಆಫ್ ಅಲ್ಲಿ ಇರ್ಬೋದು. ಈ ತರ ಒಂದು ಯಾವುದೋ ಒಂದು ಸಿಚುಯೇಷನ್ ಅಲ್ಲಿ ಇದ್ದೀರಾ, ನಿಮ್ಮ ಜೊತೆಗೆ ನಿಮ್ಮ ವ್ಯಕ್ತಿ ಮಾತಾಡ್ತಾ ಇಲ್ಲ ಅಂದ್ರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಕಾಂಟ್ ವೇಟ್ ಟು ಬಿ ಬ್ಯಾಕ್ ಇನ್ ಯುವರ್ ವರ್ಲ್ಡ್ ಅಂತ ಬರ್ತಾ ಇದೆ. ಸೊ ಆದಷ್ಟು ಬೇಗ ನೀವಿಬ್ರು ಒಂದಾಗಬೇಕು ಅಂತ ನಿಮ್ಮ ವ್ಯಕ್ತಿ ಆಶಿಸ್ತಾ ಇದ್ದಾರೆ, ಅಪೇಕ್ಷಿಸ್ತಾ ಇದ್ದಾರೆ. ಲೈಕ್ ನಾವಿಬ್ರು ಒಂದಾಗಬೇಕು, ಆದಷ್ಟು ಬೇಗ ರಿಕನ್ಸಿಲೇಷನ್ ಆಗಬೇಕು, ಸೊ ನಾವಿಬ್ರು ಒಟ್ಟಿಗೆ ಇರಬೇಕು, ಇನ್ನೂ ಕಾಯೋದಕ್ಕಾಗಲ್ಲ, ನಾನು ಯಾವಾಗ ನಿನ್ನ ಜೊತೆಗೆ ಜೀವನವನ್ನ ಕಳಿತೀನಿ ಅನ್ನೋದು ನಿಮ್ಮ ವ್ಯಕ್ತಿಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್, ಮೈ ಸೈಲೆನ್ಸ್ ಇಸ್ ಜಸ್ಟ್ ಅನದರ್ ವರ್ಡ್ ಫಾರ್ ಮೈ ಪೇನ್ ಅಂತ ಬರ್ತಾ ಇದೆ. ಸೊ ನನ್ನ ಒಂದು ಮೌನ ಏನಕ್ಕಿದೆ ಅಂತ ಅಂದ್ರೆ ಅದೊಂದು ಜಸ್ಟ್ ನನ್ನ ಒಂದು
ಮೌನದ ಅರ್ಥ ಏನು ಅಂದ್ರೆ ನನಗೆ ತುಂಬಾ ಬೇಜಾರಲ್ಲಿದೆ, ನಾನು ಕೂಡ ಅಷ್ಟೇ ನೋವನ್ನ ಅನುಭವಿಸ್ತಾ ಇದ್ದೀನಿ, ನಾನು ಕೂಡ ಅಷ್ಟೇ ಪೇಯ್ನ್ ಅಲ್ಲಿ ಇದ್ದೀನಿ. ನನ್ನ ಒಂದು ನೋವಿಗೆ ಎರಡನೇ ಅರ್ಥ ಬಂದು ಮೌನ. ಸೊ ನಾನು ಇವತ್ತು ಸೈಲೆಂಟ್ ಆಗಿದ್ದೀನಿ, ಮೌನವಾಗಿದ್ದೀನಿ ಅಂದ್ರೆ ನಾನು ತುಂಬಾ ಪೇಯ್ನ್ ಅಲ್ಲಿದ್ದೀನಿ, ನನಗೂ ಕೂಡ ಮನಸ್ಸಿದೆ, ನನಗೂ ಕೂಡ ನೋವು ಆಗತ್ತೆ, ನನಗೂ ಕೂಡ ಹರ್ಟ್ ಆಗುತ್ತೆ ಅನ್ನೋದು ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಗೈಡೆನ್ಸ್ ಏನಂತ ನೋಡೋಣ. ಸೊ ರೀಕನ್ಸಿಡರ್ ಅಂತ ಬರ್ತಾ ಇದೆ ಅಂಡ್ ಕಾಂಪ್ರಮೈಸ್. ಓಕೆ, ಸೊ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕು, ನಿಮ್ಮ ಜೊತೆಗೆ ಚೆನ್ನಾಗಿ ಆಗಬೇಕು, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ರೂ ಕೂಡ ಕಾಂಪ್ಲಿಕೇಶನ್ಸ್ ಇದೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನೀವು ಸಿಚುಯೇಷನ್ಗೆ, ಈ ಒಂದು ವ್ಯಕ್ತಿಗೆ, ಈ ಒಂದು ರಿಲೇಶನ್ಶಿಪ್ಗೆ, ಈ ಒಂದು ಸಂಬಂಧಕ್ಕೆ ನೀವು ಕಾಂಪ್ರಮೈಸ್ ಆಗಬೇಕು ಅಂತ ಬರ್ತಾ ಇದೆ. ಸೊ ರೀಕನ್ಸಿಡರ್ ಅಂತ ಹೇಳ್ತಾ ಇದ್ರೆ, ಸೊ ಐ ಥಿಂಕ್ ನೀವು ಅಕ್ಸೆಪ್ಟ್ ಮಾಡಬೇಕು. ಎಲ್ಲೋ ಒಂದು ಕಡೆ ನೀವು ಏನೂ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಸೊ ತುಂಬಾ ನೆಗೆಟಿವಿಟಿ ಆಗಿ ಯೋಚನೆ ಮಾಡ್ತಾ ಇದ್ರ, ಒಳ್ಳೇದಾಗಬೇಕು ಅಂತ ಬಯಸ್ತಾ ಇದ್ರ, ಪಾಸಿಟಿವಿಟಿ ಆಗಿ ನನ್ನ ಜೀವನ ಬದಲಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ. ಬಟ್ ಈ ಒಂದು ಸಿಚುಯೇಷನ್ ನೀವೇನ್ ಫೇಸ್ ಮಾಡ್ತಾ ಇದ್ರ, ಪ್ರಾಬಬ್ಲಿ ನೀವು ಆ ಒಂದು ಸಿಚುಯೇಷನ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಸೊ ಎಲ್ಲಾನು ಕೂಡ ನೀವು ಅಕ್ಸೆಪ್ಟ್ ಮಾಡಿ. ಖುಷಿ ಬರುತ್ತಾ, ದುಃಖ ಬರುತ್ತಾ, ಅಥವಾ ಅಪ್ಸ್ ಅಂಡ್ ಡೌನ್ಸ್ ನಿಮ್ಮ ಸಿಚುಯೇಷನ್ ಅಲ್ಲಿ ಇವಾಗ ಸಂದರ್ಭ ನಡೀತಾ ಇದೆ ಅಂದ್ರೆ ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡಿ. ಎಲ್ಲಾನು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ನಿಮ್ಮ ಲೈಫಲ್ಲಿ ಒಂದು ಬೆಳಕು ಬರುತ್ತೆ. ಸೊ ನನ್ನ ಲೈಫಲ್ಲಿ ಯಾವಾಗ್ಲೂ ನೆಗೆಟಿವ್ ಆಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು ಅಂತ ಅಲ್ಲ. ಸೊ ಇಟ್ ಈಸ್ ಎ ಬ್ಲೆಂಡ್ ಆಫ್ ನೆಗೆಟಿವಿಟಿ ಅಂಡ್ ದ ಪಾಸಿಟಿವಿಟಿ. ಓಕೆ, ಸೊ ಎರಡು ನಮ್ಮ ಜೀವನದಲ್ಲಿ ಇರಬೇಕು. ನಮ್ಮ ಜೀವನದಲ್ಲಿ ಇದ್ರೆ ಮಾತ್ರ ಅದು ಜೀವನ ಆಗತ್ತೆ. ಸೊ ಅಕ್ಸೆಪ್ಟ್ ಮಾಡಿ. ಪ್ರತಿಯೊಂದನ್ನು ಕೂಡ ಜೀವನದಲ್ಲಿ ಏನೇ ಬಂದ್ರು ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್. ಓಕೆ ಗೈಸ್, ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ನ ಅಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಮೆಸೇಜ್, ಪ್ಲೀಸ್ ಡೋಂಟ್ ಗಿವ್ ಅಪ್ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಈ ಒಂದು ಕನೆಕ್ಷನ್ಗೆ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ, ಈ ಒಂದು ಸಂಬಂಧದಲ್ಲಿ, ಈ ಒಂದು ವ್ಯಕ್ತಿಯ ಬಗ್ಗೆ ನೀವು ಗಿವ್ ಅಪ್ ಮಾಡ್ತಾ ಇದ್ರ, ಅಯ್ಯೋ ಬೇಡಪ್ಪ, ಈ ಒಂದು ವ್ಯಕ್ತಿನೂ ಬೇಡ, ಇವ್ರ ಸವಾಸನೆ ಬೇಡ, ಸೊ ಗಿವ್ ಅಪ್ ಮಾಡ್ಬಿಡೋಣ, ಮೂವ್ ಆನ್ ಆಗ್ಬಿಡೋಣ, ನಮ್ಮ ಪಾಡಿಗೆ ನಾವೇನೋಣ, ನಮ್ ದಾರಿ ನಮ್ಗೆ, ಅವ್ರ ದಾರಿ ಅವ್ರಿಗೆ, ಈ ತರ ಯೋಚನೆ ಮಾಡಿ ಏನಾದ್ರೂ ಒಂದು ಕಡೆ ನೀವು ಸಂಬಂಧನ ಗಿವ್ ಅಪ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಪ್ಲೀಸ್ ಡೋಂಟ್ ಗಿವ್ ಅಪ್, ನನ್ನ ಒಂದು ವಿಚಾರದಲ್ಲಿ ಗಿವ್ ಅಪ್ ಮಾಡಕ್ ಹೋಗ್ಬೇಡಿ ಪ್ಲೀಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಸೊ ಯಾರ್ ಮೈ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಒಂದು ವ್ಯಕ್ತಿ ನಿಮ್ಮ ಸೋಲ್ಮೇಟ್ ಆಗಿರ್ಬೋದು ಅಥವಾ ಟ್ವಿನ್ ಫ್ಲೇಮ್ ಆಗಿರ್ಬೋದು. ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಒಂದು ಋಣವನ್ನ ಇಟ್ಕೊಂಡಿದಾರ, ಆ ಒಂದು ಋಣದಲ್ಲಿ ನೀವಿಬ್ರು ಸೇರಿದ್ರ. ಸೊ ನೀವಿಬ್ರು ಒಂದು ಡೆಸ್ಟಿನಿಯಲ್ಲಿ ಇರುವಂತ ವ್ಯಕ್ತಿಗಳು. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಸೊ ನಾನು ನಿನ್ನ ಸೋಲ್ಮೇಟ್, ನೀನು ನನ್ನ ಒಂದು ಟ್ವಿನ್ ಫ್ಲೇಮ್, ಸೋಲ್ಮೇಟ್ ಎಲ್ಲಾನು ಕೂಡ ನೀನೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಐ ಡೋಂಟ್ ನೋ ಎನಿಥಿಂಗ್ ನಾವ್. ಸೊ ದಯವಿಟ್ಟು ಈ ಒಂದು ವಿಚಾರದಲ್ಲಿ ಏನನ್ನು ಕೇಳಕ್ ಹೋಗಬೇಡಿ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ನೀವು ಯಾವ್ದಾದ್ರು ವಿಚಾರವಾಗಿ ನೀವೇನಾದ್ರೂ ನಿಮ್ಮ ವ್ಯಕ್ತಿನ ಕೇಳ್ತಾ ಇದ್ರಾ, ಈ ಒಂದು ವಿಚಾರನ ನನ್ಗೆ ಹೇಳಿ, ಸೊ ಯಾಕೆ ಹೇಳ್ತಾರೆ, ಎಲ್ಲೋ ಒಂದ್ ಕಡೆ ನೀವು ಪ್ರೆಷರ್ ಮಾಡ್ತಾ ಇದ್ರಾ ಅಂತ ಅಂದ್ರೆ ಯಾವ್ದಾದ್ರು ಒಂದು ವಿಚಾರ ಅಥವಾ ಏನೂ ಇಲ್ಲ ಅಂದ್ರೂ ಕೂಡ ಯು ಆರ್ ಟ್ರೈಂಗ್ ಟು ಆಸ್ಕ್ ಸಮಥಿಂಗ್ ಫ್ರಮ್ ಯುವರ್ ಪರ್ಸನ್ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ರೆ, ನಿಮ್ಮ ಎಲ್ಲಾ ಒಂದು ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ, ನನ್ಗೇನು ಗೊತ್ತಿಲ್ಲ ಸದ್ಯಕ್ಕೆ, ಸೊ ನನ್ನ ಒಂದು ವಿಚಾರದಲ್ಲಿ ದಯವಿಟ್ಟು ಸುಮ್ಮನೆ ಇರು, ಸ್ವಲ್ಪ ಸಮಯ ಅವ್ರಿಗೆ ಕೊಡಿ, ಅವರೇ ಬಂದು ನಿಮ್ಗೆ ವಿಚಾರಗಳನ್ನ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್, ಐ ಆಮ್ ಫುಲ್ ಆಫ್ ಪೇನ್ ಬಟ್ ಐ ವೇಕ್ ಅಪ್ ಎವ್ರಿ ಮಾರ್ನಿಂಗ್ ಅಂಡ್ ಐ ಆಮ್ ಸ್ಮೈಲಿಂಗ್. ಸೊ ನಾನು ಕೂಡ ನನ್ನ ಜೀವನದಲ್ಲಿ ತುಂಬಾ ನೋವಲ್ಲಿದ್ದೀನಿ, ತುಂಬಾ ಬೇಜಾರಾಗ್ತಾ ಇದೆ, ನನಗೂ ಕೂಡ ಸ್ಯಾಡ್ ಅಲ್ಲಿದ್ದೀನಿ. ಬಟ್ ನಾನು ಏನೇ ಮಾಡಿದ್ರು ಕೂಡ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಸ್ಮೈಲ್ ಮಾಡ್ತೀನಿ. ಯಾಕೆಂತಂದ್ರೆ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿ ಬೇಜಾರಲ್ಲಿದ್ದಾರೆ, ಪೇನ್ ಅಲ್ಲಿದ್ದಾರೆ, ನೋವಲ್ಲಿದ್ದಾರೆ ಅನ್ನೋದು ಯಾರಿಗೂ ಕೂಡ ಹೇಳ್ಕೊಳ್ಬಾರ್ದು. ನಾನು ಖುಷಿಯಾಗಿದ್ದೀನಿ ಅಂತಾನೆ ಎಲ್ಲಾರು ಅನ್ಕೊಳ್ಬೇಕು ಅಂತ ಈ ಒಂದು ವ್ಯಕ್ತಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ವ್ಯಕ್ತಿ ಬೇಜಾರಲ್ಲಿ ತುಂಬಾ ಇದಾರೆ, ನೋವಲ್ಲಿದ್ದಾರೆ, ಅವರು ಖುಷಿಯಾಗಿಲ್ಲ. ಸೊ ನೀವು ಅನ್ಕೊಂಡಂಗೆ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಹ್ಯಾಪಿ ಆಗಿಲ್ಲ, ಖುಷಿಯಾಗಿಲ್ಲ. ಸೊ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಬೇಜಾರಲ್ಲಿದೆ, ಅವ್ರದೇ ಆದಂತ ಅವ್ರಿಗೆ ನೋವಿದೆ ನಿಮ್ಮನ್ನ ಕಳ್ಕೊಂಡಾದ್ಮೇಲೆ. ಪ್ರಾಬಬ್ಲಿ ಸಮಥಿಂಗ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ, ಇದನ್ನ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಡಿಡ್ ಯು ನೋ ದಟ್ ಐ ರಿಯಲಿ ಲವ್ ಯು ಸೋ ಮಚ್ ಅಂತ ಬರ್ತಾ ಇದೆ. ಸೊ ನಿಮ್ಗೆ ಗೊತ್ತಾ, ನಿನಗ್ ಗೊತ್ತಾ, ನಾನು ನಿನ್ನನ್ನ ತುಂಬಾನೇ ಇಷ್ಟಪಡ್ತೀನಿ, ನಿಜವಾಗ್ಲೂ ನಾನು ನಿನ್ನನ್ನ ಈ ಒಂದು ಕ್ಷಣದಲ್ಲಿ, ಈ ಒಂದು ಮೊಮೆಂಟ್ ಅಲ್ಲಿ, ನನ್ನ ಜೀವನ ಇರೋವರೆಗೂ, ನನ್ನ ಕೊನೆಯ ಉಸಿರು ಇರೋವರೆಗೂ ನಾನು ನಿನ್ನನ್ನ ಪ್ರೀತಿಸ್ತಾನೆ ಇರ್ತೀನಿ, ಲವ್ ಮಾಡ್ತಾನೆ ಇರ್ತೀನಿ, ಇದು ನಿಜ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್,
ಐ ರೆಸ್ಪೆಕ್ಟ್ ಯು ಮೈ ಲವ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಗೌರವಿಸ್ತಾರೆ, ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ, ತುಂಬಾನೇ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಗೌರವ ಇದೆ. ನಾನು ನಿನ್ನನ್ನ ಗೌರವಿಸ್ತೀನಿ ಮೈ ಲವ್ ಅನ್ನೋದು ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್, ಯು ಆರ್ ಸೋ ಹ್ಯಾಂಡ್ಸಮ್ ಅಂತ ಬರ್ತಾ ಇದೆ. ಸೊ ಬ್ಯೂಟಿಫುಲ್ ಅಂತಾನು ತಗೊಳ್ಳಿ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ, ನೀನು ತುಂಬಾ ಹ್ಯಾಂಡ್ಸಮ್ ಆಗಿದ್ಯಾ, ಬ್ಯೂಟಿಫುಲ್ ಆಗಿದ್ಯಾ, ಲಕ್ಷಣವಾಗಿದ್ಯಾ, ತುಂಬಾನೇ ನಿಮ್ಮನ್ನ ಮುಖದಲ್ಲಿ ಆ ಗ್ಲೋಯಿನೆಸ್ ಇದೆ. ಸೊ ನೀನು ತುಂಬಾನೇ ಹ್ಯಾಂಡ್ಸಮ್ ಆಗಿದ್ಯಾ, ಬ್ಯೂಟಿಫುಲ್ ಆಗಿದ್ಯಾ, ಒಂಥರ ರಾಜನ ಕಳೆ ಇದೆ, ಒಂಥರ ರಾಣಿ ಕಳೆ ಇದೆ, ಈ ತರ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಗೈಡೆನ್ಸ್ ಏನ್ ಬರ್ತಿದೆ ಅನ್ನೋದನ್ನ ನೋಡೋಣ. ಸೊ ಇಫ್ ಯು ಬಿಲೀವ್, ಸೊ ನಾಟ್ ದ ರೈಟ್ ಟೈಮ್ ಅಂತ ಬರ್ತಾ ಇದೆ. ಸೊ ಎಲ್ಲ ಒಂದು ಕಡೆ ಈ ಒಂದು ಕನೆಕ್ಷನ್ ಅಲ್ಲಿ ನೀವೇನಾದ್ರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ, ಅಥವಾ ಈ ಒಂದು ರಿಲೇಶನ್ಶಿಪ್ ಅಲ್ಲಿ, ಈ ಒಂದು ಸಂಬಂಧದಲ್ಲಿ, ಈ ಒಂದು ವ್ಯಕ್ತಿಯ ಜೊತೆಗೆ ನಂಗೆ ಏನಾದ್ರೂ ಸಿಗಬೇಕು, ಕಮಿಟ್ಮೆಂಟ್ ಸಿಗಬೇಕು, ಅಥವಾ ರಿಕನ್ಸಿಲೇಷನ್ ಆಗಬೇಕು, ಏನೇ ಒಂದು ಆಸೆಗಳು ನಿಮಗೆ ಈ ಒಂದು ಕ್ಷಣದಲ್ಲಿ ಇದ್ರೆ ಡೆಫಿನೆಟ್ಲಿ ಅದು ಆಗತ್ತೆ. ಸೊ ರಿಕನ್ಸಿಲೇಷನ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಅಥವಾ ನಿಮ್ಮ ಎಲ್ಲಾ ವಿಷಯಸ್ ಫುಲ್ಫಿಲ್ ಆಗೇ ಆಗತ್ತೆ. ಬಟ್ ಈ ಒಂದು ಕ್ಷಣ ಏನಿದೆ, ಅಥವಾ ಈ ಒಂದು ಅಥವಾ ನನಗೇನು ಅನಿಸ್ತಾ ಇದೆ ಅಂದ್ರೆ ನಾಟ್ ದ ರೈಟ್ ಟೈಮ್ ಅನ್ನೋದು ಏನಕ್ಕೆ ಬರ್ತಾ ಇದೆ ಅಂದ್ರೆ, ಸೊ ನೀವೇನು ಆಸೆ ಪಡ್ತಾ ಇದ್ರ ಅದು ಆಗೋದಕ್ಕೆ ಈ ಒಂದು ಪರಿಸ್ಥಿತಿನಲ್ಲಿ ನಿಮ್ಮ ಲೈಫ್ ಅಲ್ಲಿ ಇದು ಸರಿಯಾದ ಸಮಯ ಅಲ್ಲ. ಬಟ್ ಡೆಫಿನೆಟ್ಲಿ ಆಗತ್ತೆ. ಯಾಕಂತಂದ್ರೆ ಇಫ್ ಯು ಬಿಲೀವ್, ಸೊ ನಿಮ್ಗೆ ನಂಬಿಕೆ ಇದ್ರೆ, ಬಿಲೀವ್ನೆಸ್ ಇದ್ರೆ, ಹೋಪ್ ಇದ್ರೆ, ಭರವಸೆ ಇದ್ರೆ, ನೀವ್ ಅನ್ಕೊಂಡಿದ್ ಎಲ್ಲಾನು ಕೂಡ ಆಗತ್ತೆ. ಅದು ಆಗತ್ತೆ. ಅದು ಏನೇ ಆಗಿರ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ, ಅಥವಾ ಏನೇ ಒಂದು ಈ ಒಂದು ಸಂಬಂಧದಲ್ಲಿ ನೀವು ಅನ್ಕೊಂಡಿದ್ದು ಆಗ್ತಾ ಇಲ್ಲ ಅಂತ ಅಂದ್ರೆ, ಇದು ಏನಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇದು ಸರಿಯಾದ ಸಮಯ ಅಲ್ಲ. ಬಟ್ ನೀವು ಬಿಲೀವ್ ಮಾಡಿ ಭರವಸೆ ಇಟ್ಕೊಂಡ್ರೆ ಡೆಫಿನೆಟ್ಲಿ ಆಗತ್ತೆ ಅಂತ ಬರ್ತಾ ಇದೆ. ಸೊ ನಿಮ್ಮ ಎಲ್ಲಾ ವಿಷಯಸು ಫುಲ್ಫಿಲ್ ಆಗತ್ತೆ ಅಂತ ಹೇಳ್ತಾ, ಬಟ್ ಒಂದು ರೈಟ್ ಟೈಮ್ ಅಲ್ಲಿ ಎಲ್ಲಾನು ಕೂಡ ನೆರವೇರುತ್ತೆ. ಓಕೆ, ವೇಟ್ ಮಾಡಿ, ಪಾಸಿಟಿವ್ ಆಗಿರಿ. ಓಕೆ, ಗಾಡ್ ಬ್ಲೆಸ್ ಯು ಗೈಸ್.